ಮಗು ಆದ್ಮೇಲೆ ನಾವು ಅವ್ರನ್ನ ಯಾವ ರೀತಿ ಬೆಳೆಸ್ಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ಮುಂಚೆ ನಾವು ಅವ್ರ ಮುಂದೆ ಹೆಂಗ್ ನಡ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಯಾವುದೇ ಮಕ್ಕಳಾಗಿರ್ಲಿ ನಾವು ಹೇಳ್ಕೊಡೋದನ್ನ ಕಲಿಯೋದಕ್ಕಿಂತ ಹೆಚ್ಚಾಗಿ ನಾವು ಅವ್ರ ಮುಂದೆ ಹೆಂಗ್ ನಡ್ಕೊಂತೀವಿ, ಏನ್ ಮಾತಾಡ್ತೀವಿ ಅನ್ನೋದನ್ನ ನೋಡಿ ಅವ್ರು ಫಾಲೋ ಮಾಡ್ತಾರೆ. ಸೊ ಮಕ್ಳಿಗೆ ನಾವು ಕೊಡೋ ಸಂಸ್ಕೃತಿ ಮತ್ತೆ ಒಳ್ಳೆ ಗುಣಗಳು ನಾವು ಅವ್ರಿಗೆ ಹೇಳ್ಕೊಡೋದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ನಾವು ಅವ್ರ ಮುಂದೆ ಎಷ್ಟು ಒಳ್ಳೆಯವರಾಗಿರ್ತೀವಿ, ಒಳ್ಳೆತನನ ಪಾಲಿಸ್ತಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಆಫೀಸ್ ಕೆಲಸದಲ್ಲಿ ಬಿಸಿ ಇದ್ದೆ ಅಂತ ಇವತ್ತು ನನ್ನ ಹಸ್ಬೆಂಡೇ ಅಡುಗೆ ಮಾಡ್ತಾ ಇದ್ರು. ಐ ಆಮ್ ಬ್ಲೆಸ್ಡ್ ಈ ತರ ಹಸ್ಬೆಂಡ್ ನನಗೆ ಸಿಕ್ಕಿರೋದಕ್ಕೆ. ಫ್ಯೂಚರ್ ಅಲ್ಲಿ ನನ್ನ ಮಗನು ಅವ್ನ ಹೆಂಡತಿನ ಇಷ್ಟೇ ಚೆನ್ನಾಗಿ ನೋಡ್ಕೊಂತಾನೆ ಅನ್ನೋ ನಂಬಿಕೆ ನನಗಿದೆ. ಬಿಕಾಸ್ ಈ ಹ್ಯಾಸ್ ಅ ಸೂಪರ್ ಹೀರೋ ಹ್ಯಾಸ್ ಅ ಸ್ಟಾರ್ಟ್. ಇವತ್ತು ವ್ಲಾಗ್ ನ ಆಫ್ಟರ್ನೂನ್ ಇಂದ ಸ್ಟಾರ್ಟ್ ಮಾಡಿದೀನಿ. ಮನೆಗೆ ಕೆಲವೊಂದು ಐಟಮ್ಸ್ ತರಬೇಕಿತ್ತು ಅಂತ ನಾನು ಅಪ್ಪು ಐಕ್ಯಾಗ ಹೋಗಿದ್ವಿ. ಅಲ್ಲಿ ಕೆಲವೊಂದು ಸೆಟಪ್ಸ್ ನೋಡಿ ಅನ್ನಿಸ್ತು ಜೀವನದಲ್ಲಿ ಏನಿಲ್ಲ ಅಂದ್ರೂ ಪರವಾಗಿಲ್ಲ, ಚೆನ್ನಾಗಿ ದುಡ್ಡು ಮಾಡಬೇಕು ಅಂತ. ಅಲ್ಲಿರೋ ಐಟಮ್ಗಳೆಲ್ಲ ನೋಡೋಕೆ ತುಂಬಾ ಚೆನ್ನಾಗಿದೆ, ತುಂಬಾ ಲಕ್ಸುರಿಯಾಗಿ ಕಾಣುತ್ತೆ ಕೂಡ. ಇವಾಗ ನಾನು ಇಟ್ಕೊಂಡಿದ್ನಲ್ಲ ಆ ಕಪ್ಪು, ಒಂದು ಕಪ್ಪಿಗೆ 1500 rupees. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಚಿಕ್ಕ ವಯಸ್ಸಿಂದಾನೇ ಅನ್ಕೊಂಡಿರ್ತೀವಿ ಒಂದಿನ ಈ ತರ ಕಪ್ಪಲ್ಲಿ ಕಾಫಿ ಕುಡಿಬೇಕು ಅಂತ. ಲಕ್ಷಾಂತರ ರೂಪಾಯಿ ಎಲ್ಲ ಇನ್ವೆಸ್ಟ್ ಮಾಡಕ್ ಆಗಿಲ್ಲ ಅಂತಂದ್ರು ಈ ಕಪ್ ತಗೊಂಡು ಇವಾಗ ಕಾಫಿ ಕುಡಿಬಹುದು ಅನ್ನಿಸ್ತು. ಸೊ ಆ ಕಪ್ ತಗೊಂಡೆ. ಹಂಗೆ ಸುಮ್ನೆ ಐಕೆ ಎಲ್ಲ ಒಂದ್ ರೌಂಡ್ ಹಾಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ರಿಟರ್ನ್ ಬಂದ್ವಿ. ಎಂಟೈರ್ ಐಕಿಯಾ 12.5 acres ಇದೆ ಅಂತ ಗೊತ್ತಾಯ್ತು ಅವತ್ತು. ಲಿಟ್ರಲಿ ಶಾಕ್ ಆಗೋದೆ. ಮಗು ಆದ್ಮೇಲಂತೂ ಲೈಫ್ ಎಷ್ಟು ಚೇಂಜ್ ಆಗಿ ಹೋಗ್ಬಿಟ್ಟಿದೆ ಅಂದ್ರೆ, ಮುಂಚೆ ನಾವೆಲ್ಲೇ ಹೊರಗಡೆ ಹೋಗಿದ್ರು ನಮಗೆ ಏನ್ ಬೇಕು ಅದ್ ತಗೊಳ್ಳೋಣ ಇದ್ ತಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಬಟ್ ಇವಾಗ ಎಲ್ಲೇ ಹೋದ್ರು ಪಾಪುಗ್ ಅದ್ ತಗೊಂಡ್ರೆ ಚೆನ್ನಾಗಿರುತ್ತಲ್ವಾ, ಮುಂದೆ ಅವನಿಗೆ ಇದ್ ಕೊಡ್ಸೋಣ ಅನ್ನೋ ಯೋಚನೆ ಬರುತ್ತೆ. ಈ ವಾರ್ಡ್ರೋಬ್ ನೋಡ್ದೆ ಇಟ್ಸ್ ಎವ್ರಿ ವುಮೆನ್ಸ್ ಡ್ರೀಮ್ ಅಂತ ಹೇಳ್ಬೋದು. ನೋಡೋಣ ಫ್ಯೂಚರ್ ಒಂದಿನ ನಾನು ಈ ತರ ಒಂದು ವಾರ್ಡ್ರೋಬ್ ನ ಬಿಲ್ಡ್ ಮಾಡಕ್ ಟ್ರೈ ಮಾಡ್ತೀನಿ. ಇವತ್ತಿನ ಬ್ಲಾಗ್ನ ಅಪ್ಪ ಮಗನ ಕ್ಯೂಟ್ ಕಾನ್ವರ್ಸೇಷನ್ ಇಂದ ಏನು ಮಾಡ್ತಿದ್ದೀನಿ. ನಾಳೆ ಇನ್ನೊಂದು ಬ್ಯೂಟಿಫುಲ್ ಬ್ಲಾಗ್ ಜೊತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.